ಕರೆಕ್ಟಾಗಿ ಮಾಡ. ಒಂದು ನೋಡು ಅಣ್ಣನ. ಏನಣ್ಣ ಇದು ಚಾರ್ಜಿಂದ ಬೆಂಡ್ ಆಗ್ಬಿಟ್ಟೈತೆ. ವೀಲ್ ಅಲೈನ್ಮೆಂಟ್ ಚೇಂಜ್ ಆಗೈತೆ. ರಾತ್ರಿ ಯಾವ್ದೋ ಮೋರಿಗೆ ಬಿದ್ದಂಗೈತೆ. ನಾನ್ ಮೋರಿಗೆ ಬೀಳಲಿಲ್ಲ ಕಣ, ನನ್ನ ಮೇಲೆ ಯಾವ್ದೋ ಹೊರಿ ಬಿತ್ತು. ಅಣ್ಣ 2 ನಿಮಿಷ ಅಣ್ಣ, ಫುಲ್ ಚೇಂಜ್ ಮಾಡ್ಕೊಡ್ತೀವಿ ಬಾ. ಲವ್, ನಂದು ಬಾಡಿನ ಇಲ್ಲ ನಿಮ್ ಗುಜ್ರಿ ಗಾಡಿನ ಏನ್ ಅನ್ಕೊಂಡಿದೀರಾ? ಲೋ ಮಚ್ಚ, ಅಣ್ಣಂಗ್ ನಮ್ಮ ಮೇಲೆ ನಂಬಿಕೆನೇ ಇಲ್ಲ. ಬಾ ಬಾಣ ನೀನು, ಬಾಣ ನೀನು. ಶಿಷ್ಯ, ಅಣ್ಣನ್ ನೀಟಾಗಿ ಲಾಕ್ ಮಾಡ. ಅಣ್ಣ ಇರೋಣ 2 ನಿಮಿಷ. ಬಾಸ್ ಇವಾಗ ಎದ್ದೇಳಿ ಬಾಸ್. ಹಂಗೆ ಅಂತ್ಯಾ? ಹೆಂಗೆ ಬಾಸ್? ಏನೋ ಬರೋವಾಗ ತೊಡೆಯಪ್ಪನ್ ತರ ಬಂದೆ, ಈಗ ಪಡೆಯಪ್ಪನ್ ತರ ಮಾಡ್ಬಿಟ್ರಿ. ಬರ್ತೀನಿ ಕಣ್ರ. ಹಾಡು ನಿಮಿಷ. ಅಪ್ಪಿ ತಪ್ಪಿ ನನ್ನ ಹೆಂಡತಿ ಏನಾರು ಈ ಕಡೆ ಬಂದ್ರೆ ನಾನು ಈ ಕಡೆ ಹೋದೆ ಅಂತ ಹೇಳ್ಬೇಡಿ ಕಣ್ರ. ಸರಿ ಅಣ್ಣ. ಗೊತ್ತಲ್ಲ ಎಲ್ಗೆ ಹೋಗ್ತಾನೆ ಅಂತ? ಎಲ್ಗಣ? ಮೆಸ್ಗೆ. ಸರಿ ಬಿಡೋಣ. ಮಸಾಲ 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 ಮಾಲ. ಪುಟ್ಟಲಕ್ಷ್ಮಿ, ಏನು ನೋಡ್ತಿದ್ಯಮ್ಮ? ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರಿಗೆ ಒಂದು ಡಿಫ್ರೆಂಟ್ ಆಗಿರೋ ಅಡುಗೆ ಮಾಡಬೇಕು ಅಂತ ಹೇಳಿ ಯೂಟ್ಯೂಬಲ್ಲಿ ನೋಡ್ಕೊಳ್ತಿದ್ದೆ ಆಂಟಿ. ನೀನು ಇಲ್ಲಿ ಯೂಟ್ಯೂಬ್ ನೋಡ್ತಾ ಇರು. ನಿನ್ನ ಗಂಡ ಅಲ್ಲಿ ಊಟನೇ ಮಾಡಕ್ಕೆ ಹೋಗಿದ್ದಾನೆ. ಏನು ಹೇಳ್ತಿದ್ದೀರಾ ಆಂಟಿ? ಲೇ, ಅಲ್ಲಿ ಹೊಸದಾಗಿ ಮೆಸ್ ಓಪನ್ ಆಗಿಲ್ವೇನೆ, ಅಲ್ಲಿ ಹೋಗೋನ್ ಕಡೆ ನಿನ್ನ ಗಂಡ. ಹೇ ಸುಮ್ಮನಿರಿ ಆಂಟಿ, ರಾತ್ರಿ ಸರಿಯಾಗಿ ರುಬ್ಬಿದ್ದೀನಿ. ಅಯ್ಯೋ, ನೀನು ಏನು ಹೊಡೆದ್ರು ಬಡಿದ್ರು ಗಂಡಸ್ರ ಬುದ್ಧಿ ಅಷ್ಟೇ ಕಣೆ, ನಾಯಿ ಬಲ್ ದೊಂಕಿದ್ದಂಗೆ. ನಮ್ಮ ಮನೆಗಳಲ್ಲಿ ಎಷ್ಟು ಚೆನ್ನಾಗಿ ಕಬಾಬ್ ಮಾಡಿದ್ರು ಪಕ್ಕದ ಮನೇಲಿ ಉಪ್ಪಿನಕಾಯಿ ನಕ್ಕೋದು ಬಿಡೋದಿಲ್ಲಮ್ಮ. ಈಗ ಏನು ಮಾಡೋದು ಆಂಟಿ? ಬಾ, ಅಲ್ಲಿ ಏನು ಮಾಡ್ತಾವ ಅಂದಿನಿ ತೋರಿಸ್ತೀನಿ. ಮಸಾಲ ಮಸಾಲ ಮಸಾಲ. ಚೆನ್ನಾಗಿ ಮಸಾಲೆ ರುಬ್ಬಿದ್ದೀನಿ. ಅಯ್ಯೋ, ಇನ್ನೊಬ್ರು ಮನೆ ಸುದ್ದಿ ನಮಗೆ ಯಾಕೆ ಬೇಕು? ಲಕ್ಷ್ಮಿ, ನಿನ್ನ ಗಂಡ ಎಲ್ಲಿ ಅಂತ ಈ ನನ್ನ ಮಕ್ಳಿಗೆ ಗೊತ್ತಿರುತ್ತೆ. ನೀನೊಂದು ಕೆಲಸ ಮಾಡು, ಫೋನ್ ಮಾಡು. ಅದಕ್ಕೆ ಫೋನ್ ಮಾಡ್ತವ್ರೆ. ನೀನ್ ಮಾತಾಡಪ್ಪ. ಮಾತಾಡು ನೀನು. ಹಲೋ, ನಿಮ್ಮ ಅಣ್ಣ ನನ್ನ ಫೋನ್ ಎತ್ತುತ್ತಿಲ್ಲ. ಅದಕ್ಕೆ ಇಲ್ಲೇ ತರ ಕೊಟ್ಟೆ. ಅದಕ್ಕೆ ಹೇಳಿ ಅದಕ್ಕೆ ಅಣ್ಣ ಕಾರ್ ಓಡಿಸ್ತವ್ರೆ. ಕೊಡೋ ಫೋನು. ಹೆಂಗೆ ಬಿಡೋಣ ನೀನು. ನೆಟ್ವರ್ಕ್ ಸಿಕ್ತಿಲ್ಲ, ಅದೇ ನೀವಿಬ್ರು ಸಿಕ್ಕಾಕೊಂಡ್ರಿ. ಎಲ್ರೋ ನಿಮ್ಮ ಅಣ್ಣ? ಅದಕ್ಕೆ ಪುಟ್ರಂಗಣ್ಣನ ಮೆಸ್ಕೋದ್ರು. ಏಯ್, ನಾನು ನಿಂಗೆ ಮೊದಲೇ ಹೇಳಿದೆ ತಾನೆ, ನಡಿ ಅಲ್ಲಿಗೇನೆ. ಮಾವಾ, ಮಸಾಲ ಮಸಾಲ. ಲೆಕ್ಕ ಎಲ್ಲ ಸರಿ ಇದೆನೋ ಇಡ್ಲಿ? ಏನ್ ಚಿನ್ನ, ಇವತ್ತು ಗಲ್ಲ ಪೆಟ್ಟಿಲಿ ನೀನ್ ಕೂತಿದ್ಯಾ? ಎಲ್ಲಿ ನಿಮ್ಮಮ್ಮ? ಒಳಗಿದ್ದಾರೆ. ಆಗ ಬಂದ್ರೆ ಅಮ್ಮ ಮಾತಾಡ್ಸ್ಬಿಡು ಅಂತ ಹೇಳಿದ್ದಾರೆ. ಸುಮ್ಮನೆ ಮಾತಾಡ್ಸ್ಬಿಡೋಣ, ಯಾಕೆ ಇವನ್ ಜೊತೆ ಕಿರಿಕು? ರಾಣಿ, ನಿನ್ನೆ ನನ್ನ ಕನ್ಸಲ್ಲಿ ನೀನು ಬಂದಿದ್ದೆ. ಹೌದಾ? ಬಂದು ಏನು ಮಾಡಿದೆ? ನೀನೇನು ಮಾಡಲಿಲ್ಲ, ನಾನೇ ಅಲ್ಲೂ ನೀನು ಇದೇ ಥರನೇ ಮಾಡಿದೆ. ನನ್ನಲ್ಲಿ ನೀವು ಏನು ನೋಡಿ ಇಷ್ಟು ಇಷ್ಟಪಟ್ರಿ? ನೋಡಮ್ಮ, ನಾವು ಹುಡುಗರು ಏನೋ ನೋಡಿ ಇಷ್ಟಪಡಲ್ಲ, ನಾವು ಇಷ್ಟಪಡೋದೇ ನೋಡಕ್ಕೆ. ಅದೆಲ್ಲ ಇಲ್ಲಿ ನಡೆಯಲ್ಲ. ನಡೆಯಲ್ಲ ಅಂದ್ರೆ ಓಡುತ್ತಾ? ಓಡಲ್ಲ. ಓದ್ಯೋದು ಓದ್ಲು, ಚೆನ್ನಾಗೇ ಓದ್ಲು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಝುಮ್ ಝುಮ್. ಒರಿಜಿನಲ್ ಹಾಡೇ ಆಗ್ಬೋದಲ್ವಾ? ಒರಿಜಿನಲ್ ಹಾಡಾಕಕ್ಕೆ ನಮ್ಮ ಹತ್ರ ರೈಟ್ಸ್ ಇಲ್ವಲ್ಲ. ರೈಟ್ ಎಷ್ಟು? 1 ಸೆಕೆಂಡ್ಗೆ 1000 ರೂಪಾಯಿ ಆಗುತ್ತೆ.
10 ಸೆಕೆಂಡ್ ಹಾಕ್ಬಿಟ್ರೆ 10,000 ರೂಪಾಯಿ ಕೊಡ್ಬೇಕಾಯ್ತದೆ. ಆ ದುಡ್ಡಲ್ಲಿ ನಮ್ಮ ಹೋಟ್ಲಲ್ಲಿ 1 ವರ್ಷ ಊಟ ಮಾಡ್ಬೋದು. ಅದಕ್ಕೆ ಅಲ್ವಾ ಹಿಂಗೆ ಬಿದ್ದಿರೋದು ಚಿನ್ನ. ಅಯ್ಯೋ ದೂರ ಆಗ್ಲಿ ಅಂತ ಹೋದ್ರೆ ಅಂಟ್ಕೊಂಡ್ಬಿಟ್ಟಿದ್ದಾನಲ್ಲೇ ನಿನ್ ಗಂಡ. ಮಸಾಲ ಮಸಾಲ ಅಯ್ಯೋ ನೀನ್ ಬಾ ಮಾಮ ಈ ಕಡೆ. ಮಸಾಲ ಇದೆಲ್ಲ ನಿಂದೇನಾ ಫಿಟ್ಟಿಂಗು? ಇಲ್ಲಪ್ಪ ನೀನ್ ನಿಂಡ್ರು ಬಾ ಅಲ್ಲು ಬಂದೆ. ಅವಳು ಬಾವಿಗೆ ಆರು ಅಂತಾಳೆ, ಆರ್ಬಿಡ್ತೀಯಾ? ಏನೇ ನಿನಗೆ ಊರಲ್ಲಿ ಯಾವ ಗಂಡಸರು ಸಿಗ್ಲಿಲ್ವಾ? ನನ್ ಗಂಡನೇ ಸಿಕ್ಕಿದ್ನಾ ನಿನ್ಗೆ? ನಾನೇನ್ ಕರ್ದಿಲ್ಲ, ಅವರೇ ಬಂದಿರೋದು. ಅವ್ರು ಬರ್ತಾರಮ್ಮ, ನೀನ್ ಬರ್ಬೇಡ ಅಂತ ಹೇಳ್ಬೇಕಿತ್ತು. ಹೋಟ್ಲಿಟ್ಟಿದೀವಿ, ಊಟಕ್ಕೆ ಬರೋರ್ನ ಬೇಡ ಅಂತ ಹೇಳಕ್ಕಾಗುತ್ತಾ? ಹೋಟ್ಲು ಊಟ ಒಳ್ಳೇದಲ್ಲ, ಮನೆಗೆ ಹೋಗಿ ಊಟ ಮಾಡ್ಬೇಕು ಅಂತ ಹೇಳ್ಬೇಕಿತ್ತು. ಹೋಟ್ಲಿಗೆ ಬರೋರ್ಗೆಲ್ಲ ಮನೆಗೆ ಹೋಗಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ನಾವೇನ್ ಸಗಣಿ ತಿನ್ಲಾ? ಹೌದೌದು, ನಿಮ್ ಹೋಟ್ಲು ಊಟನು ಸಗಣಿ ತರನೇ ಇರುತ್ತೆ. ನೀನ್ ಮನೇಲಿ ರುಚಿಯಾಗಿ ಅಡ್ಗೆ ಮಾಡಕ್ಕಿದ್ರೆ ಅವನ್ ಯಾಕೆ ಹೋಟ್ಲು ಹುಡ್ಕೊಂಡ್ ಬಂದಿರೋನು? ಏಯ್ ನಿನ್ ಗಂಡ ಇಲ್ಲಿ ಬರ್ಬಾರ್ದಂದ್ರೆ ಸೆರ್ಗಲ್ ಗಂಟಾಕ್ ಹಿಡ್ಕೋ, ಇಲ್ಲ ಸೊಂಟದಲ್ಲಿ ಕೂರ್ಸ್ಕೊಂಡು ಹೂಡ್ ತುಂಬಾ ಸುತ್ತಾಡು. ನನ್ನ ಹತ್ರ ಬರ್ಬೇಡ. ಏಯ್ ಐಟಮ್ ಜೋಡ್ಸೋ. ಹೌದು ಕಣೆ, ನನ್ಗಿದು ಬೇಕಿತ್ತು, ಇನ್ನೂ ಬೇಕಿತ್ತು. ತಡಿ ಮಾಡ್ತೀನಿ ಅವನ್ಗೆ. ಮಾವ, ಆಂಟಿ, ಮಾವ ಎಲ್ಲಿ? ಅವ್ನು ತುಂಬಾ ಹೊತ್ತಾಯ್ತಮ್ಮ. ಎಲ್ಲಿಗೆ ಹೋದ್ರು? ಬಾ ತೋರಿಸ್ತೀನಿ. ನಿಧಾನವಾಗಿ ತಿನ್ನು ನಾಗು, ನಿನ್ಗೋಸ್ಕರ ಒರ್ಜಿನಲ್ ಜಾದು ಬಿರಿಯಾನಿ ಮಾಡಿದೀನಿ. ನಾಗು, ಅದಕ್ಕೆ ನೋವು ಆಗ್ಬಾರ್ದು ಅಂತ ಮೆತ್ತ ಕತ್ಕು ಇದು ಕಮ್ಮಿ ಉರಿಯಲ್ಲಿ ಕಬಾಬ್ ಮಾಡಿದೀನಿ. ಕೆರೆಯಲ್ಲಿ ಈಜಾಡ್ತಿದ್ದ ಮೀನನ್ನ ಸೆರಗಿಂದ ಹಿಡಿದು ಬಾಣ್ಲಿಯಲ್ಲಿ ಈಜಾಡ್ಸಿದೀನಿ. ಪಿಸ್ ಕಬಾಬ್. ಎಮ್ಮೆಗೆ ನೀರೇ ಕುಡಿಸ್ದೆ ಗಟ್ಟಿ ಹಾಲು ಕರೆದು ಅದರಿಂದ ಮಾಡಿದ ಪಾಯಸ ಇದು. ಅಲ್ಲ, ಎಮ್ಮೆ ಹಾಲಿಗೆ ಎಷ್ಟು ನೀರು ಹಾಕಿದ್ರು ಅದೇ ಗಟ್ಟಿಯಾಗಿರುತ್ತೆ. ನೀವು ಎಮ್ಮೆಗೆ ನೀರು ಕುಡಿಸಿಲ್ವಾ? ಅದಕ್ಕೆ ಇಷ್ಟು ಗಟ್ಟಿ ಇದೆ. ನಾಳೆ ಬಿಸಿಲಲ್ಲಿ ಕರಗಿಸಿ ಆಮೇಲೆ ಕುಡಿತೀನಿ. ಒಂದಗಳಿಗೆ ಇನ್ನೊಂದಗಳು ಟಚ್ ಆಗ್ತಾ ಇಲ್ಲ. ಉದುದ್ರಾಗಿ ಹಿಂಗಿದೆ. ಇದು ಬಿರಿಯಾನಿ ಅಂತಂದ್ರೆ. ಇಂಥ ಬಿರಿಯಾನಿ ಮಾಡಿದ ಕೈಗೆ ಚಿನ್ನದ ಬಳೆ ಹಾಕಿ ಶ್ರೀಮಂತ ಮಾಡಬೇಕು. ಮಾವ ಮಾಡ್ತೀಯಾ? ಮಾಮ ಮಾಡ್ತೀಯಾ? ಬಿಟ್ರೆ ಸೀಮಂತನೂ ಮಾಡ್ತೀಯಾ, ಆಸ್ತಿನೂ ಬರ್ಕೊಡ್ತೀಯಾ? ಏನ್ ಮಾಡ್ತಿದ್ಯಾ ಇಲ್ಲಿ? ಅಣ್ಣವ್ರ ಸ್ಟೈಲಲ್ಲಿ ಕೂತ್ಕೊಂಡು ನಲ್ಲಿ ಮುಳೆ ಕಡೆಯೋಣ ಅಂತ ಬಂದೆ ಕಡೆ. ಅರ್ಧ ಗಂಟೆ ಹಿಂದೆ ಗ್ವಾಮಾಳೆ ತನಕ ಊಟ ಮಾಡಿ ಕಳ್ಸಿದ್ನಲ್ಲ ಮಾವ, ಅದ್ ಹೆಂಗ್ ಹೊಟ್ಟೆ ಹಸಿದ್ದು ನಿನ್ಗೆ? ಏ ಪುಟ್ಲಕ್ಷ್ಮ, ಅರ್ಧರ್ಧ ಗಂಟೆಗೆ ಹಸುವಾಗಿ ಚೆನ್ನಾಗಿ ತಿನ್ನೋದು ಒಂದು ಪುಣ್ಯ ಕಣೆ. ಪುಣ್ಯ ಮಾಡಿರ್ಬೇಕು. ಮನೆಗ್ ಬಾ, ನಿನಗ್ ಪುಣ್ಯ ಕಾದಿದೆ. ಮಸಾಲ 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 ಮಹಲ ಮಸಾಲ ಮಸಾಲ. ಯಾರವಳು? ನನ್ನ ಹೆಂಡ್ರು. ಲೋ ಮಾವ, ಯಾಕೆ ಹೋಟ್ಲಿಗೆ ಹೋಗಿದ್ದೆ? ಹೋಟ್ಲಿಗೆ ಯಾಕೆ ಹೋಗ್ತಾರೆ? ಊಟ ಮಾಡಕ್ಕೆ ಹೋಗ್ತಾರೆ. ಅಲ್ಲ, ನಂತರನೇ ಎಷ್ಟು ಗಂಡಸರಲ್ಲಿ ಊಟ ಮಾಡಕ್ಕೆ ಬರ್ತಾರೆ. ಅವ್ರು ಹೆಂಗಸರಲ್ಲ ನಿಂತರನೇ ಬಂದು ಗಲಾಟೆ ಮಾಡ್ತಾರ. ಅದೆಲ್ಲ ನನಗೆ ಗೊತ್ತಿಲ್ಲ ಮಾವ. ನಾಳೆಯಿಂದ ನಾನು ಕ್ಯಾರಿಯರ್ ಮಾಡ್ಕೊಡ್ತೀನಿ, ಅದನ್ನೇ ತಗೊಂಡು ಹೋಗು. ಏಯ್, ನೀನು ಕೊಡೋ ಕ್ಯಾರಿಯರ್ನ ಕೂತ್ಕೊಂಡು ತಿನ್ನಕ್ಕೆ ನಾನು ಟೇಬಲಲ್ಲಿ ಕೂತ್ಕೊಂಡು ಮಾಡೋ ಕೆಲಸ ಗುಮಾಸ್ತನ ಕೆಲಸ ಮಾಡ್ತಾ ಇದ್ದೇನೆ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಥೌಸಂಡ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಬೆಳಗ್ಗೆ ಅಪೇನಾಡು ಸ್ಟುಡಿಯೋ ಇರ್ತೀನಿ, ಮಧ್ಯಾಹ್ನ ಕಂಟ್ರೋಲ್ ಸ್ಟುಡಿಯೋಗೆ ಹೋಗ್ತೀನಿ, ಸಾಯಂಕಾಲ ಮಾಸ್ಟರ್ ಸ್ಟುಡಿಯೋಗೆ ಬರ್ತೀನಿ. ನಿಮ್ಮ ಲೇಡೀಸ್ ಇದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತೀರಾ ನನಗೆ. ನಾನೇನಾದ್ರೂ ಹೇಳಿದ್ರೆ ನಮ್ಮ ಮಾವ ಹಿಂಗ್ ಬೈದ್ಬಿಟ್ಟು ನನ್ನ ಬಾಯಿ ಮುಚ್ಚಿಸ್ತಾನೆ. ದೇವ್ರೇ, ಬಂದ ನೋಡು ನಾಗ, ಯೂತ್ ಫುಲ್ ಸ್ವಾಗ, ನಮ್ಮ ಬುಲೆಟ್ ನಾಗ ಫುಲ್ ಸ್ವಾಗ.